ಹಾಯ್ ಸ್ನೇಹಿತರೆ, ಹಲೋ ನಮಸ್ಕಾರ. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ಚೆನ್ನಾಗಿದ್ದೀನಿ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಹೊಸ್ದಾಗಿ ಯಾರಾದರೂ ನನ್ನ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಪಕ್ಕದಲ್ಲಿರೋ ಬೆಲ್ಲೈಕನ್ ಒತ್ತಿ, ನೋಟಿಫಿಕೇಷನ್ ಬರುತ್ತೆ. ನಾನು ಇವತ್ತು ಊರಿಗೆ ಹೋಗ್ತಾ ಇದ್ದೀನಿ. ಗೌರಿ ಹಬ್ಬ ಇದೆ, ನಮ್ಮ ತಾಯಿಯ ಮುತ್ತೈದೆ ಪೂಜೆ ಇದೆ. ಹಾಗಾಗಿ ನಾವು ಇವತ್ತು ಊರಿಗೆ ಹೋಗ್ತಾ ಇದ್ದೀನಿ. ನನ್ನ ವೀಡಿಯೋನ ನಿಮಗೆ ಶೇರ್ ಮಾಡ್ತಾ ಇದ್ದೀನಿ. ನನ್ನ ವೀಡಿಯೋನ ಕಂಟಿನ್ಯೂಸ್ ಆಗಿ ನೋಡಿ. ಮುತ್ತೈದೆ ಪೂಜೆ, ಗೌರಿ ಹಬ್ಬ ಎಲ್ಲ ಹೇಗಿರುತ್ತೆ ಅನ್ನೋದು ನನ್ನ ವೀಡಿಯೋ ಮೂಲಕ ನಿಮಗೆ ತೋರಿಸ್ಕೊಡ್ತೀನಿ. ತುಂಬಾ ಚೆನ್ನಾಗಿದೆ ಇದು. ತಾಯಿ ಮನೆಗೆ ಹೋಗೋದು ಅಂದರೆ ಏನೋ ಒಂಥರ ಖುಷಿಯಾಗುತ್ತೆ ಅಲ್ವಾ. ಅದೇ ಥರ ನಮ್ಮ ತಾಯಿ ಮುತ್ತೈದೆ ಪೂಜೆ ಇತ್ತು. ಮನ್ಸಿಗೆ ಬೇಜಾರಾಗ್ತಿದೆ. ನನ್ನ ತಾಯಿ ಕಳ್ಕೊಂಡು ಇವತ್ತಿಗೆ 6 ತಿಂಗಳಾಯಿತು. ಹಾಗಾಗಿ ಬಂದಿದ್ವಿ. ಬೆಳಗ್ಗೆ ಊಟಕ್ಕೆ ಅಂತ ಒಬ್ಬಟ್ಟು ಮಾಡ್ಕೊತಾ ಇದ್ವಿ. ನೈಟೇ ಮಾಡ್ಕೊಂಡ್ವಿ. ಯಾಕೆ ಅಂತಂದರೆ ಬೆಳಗ್ಗೆ ಎಲ್ಲ ಅಡುಗೆ ಮಾಡೋಕ್ಕೆ ಲೇಟ್ ಆಗುತ್ತೆ. ನೈಟೇ ಒಬ್ಬಟ್ಟು ಮಾಡ್ಕೊಂಡು ಇಟ್ಕೊಬಿಟ್ರೆ ಅಂತೇಳ್ಬಿಟ್ಟು ನಾವು ರಾತ್ರಿಯೇ ಎಲ್ಲ ಒಬ್ಬಟ್ಟು ರೆಡಿ ಮಾಡ್ಕೊಂಡ್ವಿ. ನಾವು ಆಲ್ರೆಡಿ ಬಂದಾಗಲೇ 8 ಗಂಟೆ 9 ಗಂಟೆ ಆಗಿತ್ತು ಮನೆಗೆ. ಹಾಗೆ ಬಂದು ಅಡುಗೆ ಎಲ್ಲ ಮಾಡಿ ಊಟ ಮುಗಿಸ್ಬಿಟ್ಟು ಒಬ್ಬಟ್ಟು ಮಾಡೋಕ್ಕೆ ಅಂತ ಕೂತ್ಕೊಂಡಿವಿ. ನಾವು ಒಬ್ಬಟ್ಟು ಮಾಡೋಕ್ಕೆ ಕೂತ್ಕೊಂಡಿದ್ದು ಒಂದು 9 ಗಂಟೆಲಿ ಅನಿಸುತ್ತೆ. 3 ಗಂಟೆ ರಾತ್ರಿ ಗಂಟೆ ಒಬ್ಬಟ್ಟು ಮಾಡಿದ್ವಿ. 50 ಜನಕ್ಕೆ ಒಬ್ಬಟ್ಟು ಮಾಡಬೇಕು ಅಂದರೆ ತುಂಬ ಲೇಟ್ ಆಗುತ್ತಲ್ವ. ಹಾಗಾಗಿ ಅಷ್ಟೋ ತನಕ ಒಬ್ಬಟ್ಟು ಮಾಡಿದ್ವಿ. ನಾವು ಮಾರನೇ ಬೆಳಿಗ್ಗೆ ಗೌರಿ ಹಬ್ಬ ಇದ್ದಿದ್ದು. ಹಿಂದಿನ ದಿನ ನಾವು ಒಬ್ಬಟ್ಟು ಮಾಡೋಕ್ಕೆ ರೆಡಿ ಮಾಡ್ಕೊಂಡಿದ್ದು. ನಮ್ಮ ಮನೆ ಗೌರಿ ಹಬ್ಬದ ದಿನವೇ ತಾಯಿ ಮುತ್ತೈದೆ ಪೂಜೆ ಗೌರಿ ಹಬ್ಬದ ದಿನವೇ ಇಟ್ಕೊಂಡಿದ್ವಿ. ನಮ್ಮಮ್ಮ ಇದ್ದಾಗ ಮಾರನೇ ಬೆಳಗ್ಗೆ ಎದ್ದು ಹೊಸ್ಲು ಪೂಜೆ ಮಾಡ್ತಿದ್ರು. ಗೌರಮ್ಮ ಬರೋ ದಿವಸ ಹಳ್ಳಿ ಕಡೆ ಗೌರಮ್ಮ ಬರೋ ದಿವಸ ಏನು ಮಾಡ್ತಾರೆ ಅಂದರೆ ಮಾರನೇ ಬೆಳಗ್ಗೆನೇ ಎದ್ದು ಬಾಗಿಲೆಲ್ಲ ತೊಳೆದು ಹೊಸ್ಲು ಕುಂಕುಮ ಇಟ್ಟು, ಹೂವು ಇಟ್ಟು, ಬಾಳೆಹಣ್ಣು ಇಟ್ಟು, ತೆಂಗಿನಕಾಯಿ ಇಟ್ಟು, ಮತ್ತು ಸಗಣಿಲಿ ಗರ್ಕಿ ಎಲ್ಲ ಮಾಡಿ ಗಣೇಶನ ಮಾಡಿಬಿಟ್ಟು ಸಕ್ಕರೆ ಎಲ್ಲ ಹಾಕಿ ಹೊಸ್ಲಲ್ಲಿ ಪೂಜೆ ಮಾಡ್ತಿತ್ತು ನಮ್ಮಮ್ಮ. ಅದೇ ಥರ ಪೂಜೆ ಮಾಡ್ತಿದ್ದು. ಹಂಗಾಗಿ ನಮ್ಮ ಅತ್ತಿಗೆ ಎದ್ದು ಮಾಡಿ ಅಂತೇಳಿ ಎಬ್ಬರಿಸ್ಬಿಟ್ಟು ಅವ್ರ ಕೈಲಿ ಪೂಜೆ ಮಾಡಿಸ್ದೆ. ಬೆಳಗ್ಗೆನೇ ಎದ್ದು ಮಾಡಿದ್ರು. ನೋಡಿ, ಎಲ್ಲರ ಮನೆ ಬಾಗಿಲಲ್ಲೂ ಪೂಜೆ ಮಾಡ್ತಾಯಿದ್ರು. ಆಲ್ರೆಡಿ 4:15ಗೆ ಎದ್ದು ಎಲ್ಲರೂ ಮಾಡಿದರು. ಹಳ್ಳಿ ಕಡೆ ಸೈಡಲ್ಲಿ ಈ ಥರ ಮಾಡ್ತಾರೆ. ಗೌರಿ ಹಬ್ಬದ ದಿನ ಮತ್ತು ಗಣೇಶ ಹಬ್ಬದ ದಿನವೂ ಮಾರನೇ ಬೆಳಗ್ಗೆನೇ ಎದ್ದು ಆ ಥರ ಮಾಡ್ತಾರೆ. ಅದು ಸಂಪ್ರದಾಯ ಹಳ್ಳಿ ಸೈಡಲ್ಲಿ. ಬೆಳಗ್ಗೆ ಎಲ್ಲ ಅಡುಗೆಗೆ ರೆಡಿ ಮಾಡ್ತಾಯಿದ್ವಿ. 11:30ಗೆ ಪೂಜೆ ಇದ್ದಿದ್ದು. ಆ ಟೈಮ್ ಅಷ್ಟರೊಳಗೆ ಅಡುಗೆ ಎಲ್ಲ ಮಾಡಬೇಕು ಅಂತೇಳಿ ಮಾರನೇ ಬೆಳಗ್ಗೆ ಬೇಗನೆ ಎದ್ದಿರೋದ್ರಿಂದ ಅಡುಗೆ ಮಾಡ್ತಾಯಿದ್ವಿ. ಎಲ್ಲರಿಗೂ ಅಡುಗೆ ಮಾಡಬೇಕಿತ್ತಲ್ಲ. ಹಂಗಾಗಿ ಪಲಾವು, ಅನ್ನ ಸಾರು ಎಲ್ಲ ಅಡುಗೆ ಮಾಡೋಕ್ಕೆ ಲೇಟ್ ಆಗುತ್ತೆ ಅಂತೇಳಿ ಎಲ್ಲ ರೆಡಿ ಮಾಡ್ಕೊಂಡ್ವಿ. ಎಲ್ಲರೂ ಸೇರಿಕೊಂಡು ಅಡುಗೆ ಮಾಡಿದ್ವಿ. ಎಲ್ಲ ರಿಲೇಷನ್ಸ್ಗೆಲ್ಲ ಹೇಳಿದ್ವಿ. ಹೆಣ್ಮಕ್ಳುಗಳು ರಿಲೇಷನು ಮತ್ತು ಮನೆ ಹತ್ರ ಇರೋಲ್ಲಿ ಊರಲ್ಲಿ ಎಲ್ರಿಗೂ ಹೇಳಿದ್ವಿ. ಹಂಗಾಗಿ ಎಲ್ಲರೂ ಬರ್ತಾಯಿದ್ರು. ವೀಡಿಯೋ ಮಾಡ್ತಾಯಿದ್ದೆ. ನಮ್ಮ ಹುಡುಗರೆಲ್ಲ ಮುಖ ಮುಚ್ಕೊತಾ ಇದ್ದಾರೆ ನಾನು ವೀಡಿಯೋ ಮಾಡೋದು ನೋಡಿ. ನನ್ನ ವೀಡಿಯೋ ಮಾಡೋದು ನೋಡ್ಕೊಂಡು ಯಾವಾಗಲೂ ನಿನಗಿದೇ ಕೆಲಸ ಅಂತ ನನಗೆ ಬೈತಾನೇ ಇರ್ತಾರೆ. ನಾನು ಹಾಗೆ ನನ್ನ ಒಂದು ಮೆಮೊರಿಗೆ ಹೋಗ್ಸರ ಒಂದೊಂದು ವೀಡಿಯೋ ಮಾಡ್ಕೊತಿರ್ತೀನಿ. ನಾನು ದೇವ್ರ ಮನೆ ಕ್ಲೀನ್ ಮಾಡ್ಕೊತಾ ಇದ್ದೆ. ದೇವ್ರ ಮನೆ ಎಲ್ಲ ರೆಡಿ ಮಾಡ್ತಾಯಿದ್ದೆ. ಪೂಜೆಗೆ ಆಲ್ರೆಡಿ ಟೈಮ್ ಆಗೋಗ್ಬಿಡ್ತದೆ ಹೇಳ್ಬಿಟ್ಟು ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡಿಬಿಟ್ಟು ಆಮೇಲೆ ಮುತ್ತೈದೆ ಪೂಜೆಗೆಲ್ಲ ರೆಡಿ ಮಾಡ್ಕೊಳ್ಳೋಕೆ ಸರಿ ಹೋಗುತ್ತೆ ಅಂತ ಹೇಳ್ಬಿಟ್ಟು ದೇವ್ರ ಮನೆ ರೆಡಿ ಮಾಡ್ಕೊಂಬಿಟ್ಟೆ ಫಸ್ಟು. ನಮ್ಮಮ್ಮ ಇದ್ದಾಗ ಬಂದರೆ ಮನೆಗೆ ಏನೋ ಒಂಥರ ಸಮಾಧಾನ ಆಗ್ತಿತ್ತು. ತಾಯಿ ಇಲ್ಲದ ಮನೆಗೆ ಮೊದಲನೇ ಸಲ ಗೌರಿ ಹಬ್ಬ ಮಾಡ್ತಾಯಿದ್ದೀವಿ. ಏನೇ ಆದರೂ ತಾಯಿ ಇದ್ದಂಗೆ ಆಗಲ್ಲ ಮನೆಯಲ್ಲಿ. ಒಂಥರ ಮನಸ್ಸಿಗೆ ಸಂಕಟ ಆಗ್ತಿದೆ. ಏನು ಮಾಡೋದು, ಆದ್ರೂ ಇರಲೇಬೇಕಲ್ವ. ಅಡುಗೆ ಎಲ್ಲ ರೆಡಿ ಮಾಡ್ಕೊತಾ ಇದ್ವಿ. ಯಾಕೆ ಅಂದರೆ ಪೂಜೆ ಲೇಟ್ ಆಗೋದಂತೆ ಅಡುಗೆ ಎಲ್ಲ ಆಯಿತು. ಎಲ್ಲರೂ ಸೇರಿಕೊಂಡು ಅಡುಗೆ ಮಾಡಿದ್ವಿ. ಮನೆಗೆಲ್ಲ ರಿಲೇಷನ್ಸ್ಗೆಲ್ಲ ಹೇಳಿದ್ವಿ. ಎಲ್ಲರೂ ಮನೆಗೆ ಬಂದಿದ್ದಾರೆ. ಆಲ್ರೆಡಿ ಕೂತಿದ್ರು ಪೂಜೆ ಮಾಡೋಕ್ಕೆ ಅಂತೆಲ್ಲ ರೆಡಿ ಮಾಡ್ತಾಯಿದ್ವಿ. ಟೈಮಿಂಗ್ಸು 11:30 ಟೈಮ್ ಚೆನ್ನಾಗಿತ್ತು. ಹಾಗಾಗಿ ತಾಯಿ ಇದ್ದಾಗ ಒಂದು ಯಾವುದೇ ಫಂಕ್ಷನ್ ಆಗಲಿ, ಯಾವುದೇ ಹಬ್ಬ ಆಗಲಿ ಎಲ್ಲರನ್ನೂ ಕರೆಯೋರು. ಎಲ್ಲ ಅವ್ರ ನಾದಿನಿ ಮಕ್ಕಳು, ಅವ್ರ ಅಣ್ಣನ ಮಕ್ಕಳು ಎಲ್ಲರೂ ಬರಬೇಕು ಆ ಥರ ಅವ್ರಿಗೆ ಆಸೆ. ಅದೇ ಥರ ಮೊದಲನೇ ವರ್ಷ ಮುತ್ತೈದೆ ಪೂಜೆ ಮಾಡಬೇಕು ಅಂತೇಳಿ ಎಲ್ರಿಗೂ ನಮ್ಮ ಅಣ್ಣದಿರು ಕರೆದಿ ಮಾಡಿದ್ದಾರೆ. ಏನೋ ಒಂಥರ ಖುಷಿ ಆಗ್ತಿತ್ತು. ಅಡುಗೆ ಎಲ್ಲ ಆಲ್ರೆಡಿ ಆಗಿತ್ತು. ಹಪ್ಪಳ ಎಲ್ಲ ಹಾಕ್ಕೊಬೇಕಿತ್ತು. ಸ್ವಲ್ಪ ಪಾತ್ರೆ ಗೀತ್ರೆ ಎಲ್ಲ ತೊಳ್ಕೊತಿದ್ರು. ಎಲ್ಲ ಕೆಲಸ ಎಲ್ಲ ಮುಗಿಸ್ಕೊಂಡು ಪೂಜೆಗೆಲ್ಲ ರೆಡಿ ಆಯಿತು. ನಾವೆಲ್ಲ ಅಡುಗೆ ಎಲ್ಲ ಮಾಡಿಕೊಂಡು ಗೌರಿ ಹಬ್ಬದನೇ ಏನು ಮಳೆ ಬರೋ ಥರ ಫುಲ್ ಮೋಡ ಮುಚ್ಕೊಬಿಟ್ಟಿತ್ತು. ಮಳೆ ಬರುತ್ತೇನೋ ಅಂತ ನೋಡ್ತಾ ಇದ್ದೆ. ಹಾಗೆ ಆಚೆ ಮೊಸರು ಬಜ್ಜಿ ಮಾಡೋಕ್ಕೆ ಅಂತೇಳ್ಬಿಟ್ಟು ರೆಡಿ ಮಾಡ್ಕೊತಾ ಇದ್ವಿ. ಮೊಸರು ಎಲ್ಲ ಅಡುಗೆ ಆದಮೇಲೆ ಮೊಸರು ಬಜ್ಜಿ ಮಾಡಿಟ್ಬಿಡೋಣ ಅಂತ ಹೇಳ್ಬಿಟ್ಟು ಎಲ್ಲ ಕಂಪ್ಲೀಟಾಗಿ ಮುಗೀತು. ಪೂಜೆಗೆ ಇವಾಗೆಲ್ಲ ರೆಡಿ ಆಯಿತು. ನೋಡಿ, ನನ್ನ ತಾಯಿ ಫೋಟೋ ಇಟ್ಟು ಪೂಜೆ ಮಾಡೋಕ್ಕೆ ಅಂತ ಎಲ್ಲ ರೆಡಿ ಮಾಡಿದ್ವಿ. ಒಂಥರ ದುಃಖದ ದಿನ ಅಂತಲೇ ಹೇಳ್ಬೋದು. 6 ತಿಂಗಳು ಇಷ್ಟು ಬೇಗ ಆಗೋಯ್ತು. ನಮ್ಮಮ್ಮ ಕಳ್ಕೊಂಡು ಹೋದ ವರ್ಷ ಗೌರಿ ಹಬ್ಬ ಇದ್ದರು ಮನೆಗೆ. ನಮ್ಮನ್ನು ಕರೆದಿದ್ರು ಗೌರಿ ಹಬ್ಬಕ್ಕೆ. ಈ ವರ್ಷ ಕರೆಯೋಕ್ಕೆ ನಮ್ಮ ಅಮ್ಮನೇ ಇಲ್ಲ. ಏನೇ ಆದರೂ ತಾಯಿ ಕಳ್ಕೊಂಡ್ಮೇಲೇ ತಾಯಿ ಬೆಲೆ ಏನು ಅನ್ನೋದು ಅರ್ಥ ಆಗುತ್ತೆ ಎಲ್ಲ ಹೆಣ್ಮಕ್ಳಿಗೂ. ಇರುವಾಗ ಆ ಬೆಲೆ ಗೊತ್ತಿರಲ್ಲ. ಕಳ್ಕೊಂಡ್ಮೇಲೆ ಪ್ರತಿದಿನ ಪ್ರತಿ ಕ್ಷಣ ಯೋಚನೆ ಮಾಡಿ ಮನಸ್ಸಿಗೆ ಒಂಥರ ನೋವಾಗ್ತಿರ್ತದೆ. ತಾಯಿ ಪ್ರೀತಿ ಮುಂದೆ ಯಾರ್ದು ದೊಡ್ಡದಲ್ಲ ರೀ ಅನ್ನೋದು ನನ್ನ ಒಂದು ಮಾತು ಅಂತಲೇ ಹೇಳ್ಬೋದು. ಆ ತಾಯಿ ಪ್ರೀತಿ ಯಾರೂ ಕೊಡೋಕ್ಕಾಗಲ್ಲ. ನಿಜವಾಗ್ಲೂ ಎಷ್ಟೇ ಕೋಟಿ ಕೊಟ್ಟರು ತಾಯಿ ಪ್ರೀತಿ ಯಾರೂ ಕೊಡೋಕ್ಕಾಗಲ್ಲ. ಪೂಜೆ ಮಾಡ್ತಾಯಿದ್ವಿ. ಅದು ಎಲ್ಲ ರೆಡಿ ಮಾಡ್ಕೊತಾಯಿದ್ದೆ. ನಾನೇ ಎಲ್ಲ ರೆಡಿ ಮಾಡಿಬಿಟ್ಟು ಪೂಜೆಗೆ ಮುತ್ತೈದೆ ಪೂಜೆಗೆ
ಒಬ್ಬೊಬ್ಬರು ಒಂದೊಂದು ಥರ ಮಾಡ್ತಾರೆ ಮುತ್ತೈದೆ ಪೂಜೆಗೆ. ನಮ್ಮ ಮನೆ ಅಂದರೆ ಫಲಾರ ಇಟ್ಬಿಟ್ಟು ಮಾಡೋಕ್ಕೆ ಹೇಳಿದರು. ಒಂದು ಶಾಸ್ತ್ರ ಕೇಳಿರೋದ್ರಿಂದ ಈ ಥರ ನಮ್ಮ ತಾಯಿ ಇಷ್ಟು ಬೇಗ ಬಿಟ್ಟೋಗ್ತಾರೆ ಅಂತ ನಿಜ ನಾನು ಅಂದ್ಕೊಂಡೇ ಇರಲಿಲ್ಲ. ಆ ದೇವರು ಸಡನ್ನಾಗಿ ಆರೋಗ್ಯ ತಪ್ಪಿತು. 1-2 ವರ್ಷ ಚೆನ್ನಾಗೇ ಇದ್ದರು. ನಾನು ಇನ್ನೂ ಏನೂ ಆಗೋಲ್ಲ, ಇನ್ನೂ ಇರ್ತಾರೆ, ಹುಷಾರಾಗ್ತಾರೆ ಅಂತೆಲ್ಲ ನಾನು ಅಂದ್ಕೊಂಡಿದ್ದೆ. ಆದರೂ ದೇವರು ತುಂಬ ಮೋಸ ಮಾಡಿಬಿಡ್ತು. ನಮ್ಮಮ್ಮ ಚೆನ್ನಾಗೇ ಎಲ್ಲ ಕೆಲಸ ಮಾಡಿಕೊಂಡು ಎಲ್ಲ ಹೋಗ್ತಿದ್ರು. ಹಿಂಗೆ ಮಧ್ಯದಲ್ಲಿ ಏನೋ ಒಂದು ದರಿದ್ರ ಕಾಯಿಲೆ ಬಂದು ಹಾಗೆ ದೂರ ಮಾಡಿಬಿಡ್ತು ನಮ್ಮನ್ನೆಲ್ಲ. ನೆನೆಸ್ಕೊಂಡ್ರೆ ಬೇಜಾರಾಗುತ್ತೆ. ನಮ್ಮಮ್ಮ ಇದ್ದಾಗ ಊರೊಳಗಡೆ ಬರ್ತಾಯಿದ್ರು, ಏನೋ ಒಂಥರ ಖುಷಿ ಆಗೋದು, ಎನರ್ಜಿ ಬರ್ತಿತ್ತು ನಮಗೆಲ್ಲ. ಈಗ ಮನೆ ಒಳಗಡೆ ಬರೋಕ್ಕೆ ಮನಸ್ಸಿಲ್ಲ ನಮಗೆ. ಮನೆಗೆ ಬಂದರೆ ಏನೋ ಒಂಥರ ಬೇಜಾರಾಗುತ್ತೆ. ಅಮ್ಮ ಇಲ್ಲದ ಮನೆಗೆ ಬರೋಕ್ಕೆ ನಿಜ ಇಷ್ಟನೇ ಆಗ್ತಿಲ್ಲ. ಎಲ್ಲ ಪೂಜೆ ಮಾಡ್ತಾವ್ರೆ. ನಮ್ಮ ಅಣ್ಣಂದಿರು, ನಮ್ಮ ಅಪ್ಪ, ನಮ್ಮ ಅತ್ತಿಗೆ, ನಮ್ಮ ಅತ್ತೆಯರು ಎಲ್ಲರೂ ಬಂದಿದ್ದಾರೆ ಮನೆಗೆ. ಎಲ್ಲರೂ ಪೂಜೆ ಮಾಡ್ತಾವ್ರೆ. ಏನೇ ಆದರೂ ಒಂಥರ ಮನ್ಸಿಗೆ ಬೇಜಾರಾಗುತ್ತೆ. ಹೋದ ವರ್ಷ ಇದ್ದವರು ಈ ವರ್ಷ ಇಲ್ಲ. ಮನುಷ್ಯನ ಜೀವ ಯಾವಾಗ ಹೆಂಗಾಗುತ್ತೆ ಅಂತ ಹೇಳೋಕ್ಕಾಗಲ್ಲ. ಈಗಿದ್ದರು ನಾಳೆ ಬೆಳಗ್ಗೆ ಎದ್ದೇಳೋಷ್ಟರೊಳಗೆ ಇರ್ತಾರೆ ಇಲ್ವೋ ಅನ್ನೋದೇ ಒಂದು ಗ್ಯಾರಂಟಿನೇ ಇಲ್ಲ. ನಿಜವಾಗ್ಲೂ ಇರೋಷ್ಟು ದಿನ ಚೆನ್ನಾಗಿರಬೇಕು. ಎಲ್ಲ ಸಂಬಂಧಿಕರ ಜೊತೆ ಚೆನ್ನಾಗಿರಬೇಕು. ಯಾವ ಸಂಬಂಧಿಕರನ್ನ ಕಳ್ಕೊಬೇಡಿ. ಇವಾಗಿದ್ದ ಜೀವ ನಾಳೆ ಇರುತ್ತೆ ಇಲ್ಲ ಅಂದರೆ ಏನೋ ಹೇಳೋಕ್ಕಾಗಲ್ಲ. ಎಲ್ಲರ ಜೊತೆಗೂ ಚೆನ್ನಾಗಿರಿ ಅನ್ನೋದೊಂದು ಇದರೊಳಗೆ ಒಂದು ಮೆಸೇಜ್ ಹೇಳ್ತಾ ಇದ್ದೀನಿ. ಯಾರು ಕಳ್ಕೊಬೇಡಿ. ಕಳ್ಕೊಂಡು ಕೊರಗೋದ್ಕಿಂತ ಇದ್ದಾಗಲೇ ಖುಷಿಯಾಗಿ ಚೆನ್ನಾಗಿರಿ. ಬೇರೆಯವ್ರನ್ನ ನೋಡಿ ನಾವು ಬೇಜಾರು ಮಾಡ್ಕೊತಿರ್ತೀವಿ. ನೋಡೋರೆಲ್ಲ ಎಷ್ಟು ಚೆನ್ನಾಗವ್ರೆ, ನಾವು ಯಾಕೆ ಹಿಂಗಿದ್ದೀವಿ ಅಂತ. ಇರುವಾಗಲೇ ಎಲ್ಲರ ಜೊತೆಗೂ ಚೆನ್ನಾಗಿ ಮಾತಾಡಿ. ಅಂದರೆ ಕೆಲವರು ಮಾತಾಡ್ಸಿದ್ರು ಮಾತಾಡಲ್ಲ, ಆ ಥರ ದೂರ ಆಗ್ತಾರೆ. ಆ ಥರ ಎಲ್ಲ ಆಗಬಾರ್ದು. ಚೆನ್ನಾಗಿರಬೇಕು ಅನ್ನೋದೇ ಒಂದು ಉದ್ದೇಶ. ನೋಡಿ ನಮ್ಮ ಅಣ್ಣ ಪೂಜೆ ಮಾಡ್ತಾಯಿದ್ದಾರೆ. ಅಣ್ಣಂದಿರು, ಮೊಮ್ಮಕ್ಕಳು ಎಲ್ಲರೂ ಪೂಜೆ ಮಾಡ್ತಾಯಿದ್ದಾರೆ. ಎಲ್ಲ ಬಂದಿದ್ದಾರೆ ಮನೆಗೆ. ಏನೋ ಒಂಥರ ನಮ್ಮಮ್ಮ ಇದ್ದಾಗ ಎಲ್ಲ ಬಂದರೆ ಒಂಥರ ಖುಷಿ ಆಗ್ತಿತ್ತು. ಎಲ್ಲರೂ ನಮ್ಮ ತಾಯಿ ಅಷ್ಟು ಚೆನ್ನಾಗಿ ಎಲ್ಲರನ್ನೂ ಮಾತಾಡ್ತಿದ್ರು ಖುಷಿಯಿಂದ. ನಮ್ಮಮ್ಮ ಇದ್ದರೆ ಸಾಕು ಜನಕ್ಕೆ ಅಲ್ಲಿ ಮನೆ ಪಕ್ಕ ಅಕ್ಕಪಕ್ಕ ಇರೋರೆಲ್ಲ ಬಂದ್ಬಿಡೋರು ಮನೆ ಒಳಗಡೆ. ಈಗ ಯಾರು ನಮ್ಮಮ್ಮ ಇಲ್ವಲ್ಲ, ಮನೆ ಹತ್ರನೇ ಯಾರೂ ಬರೋದೇ ಇಲ್ಲ. ನಿಜವಾಗ್ಲೂ ನಮ್ಮ ತಾಯಿ ಇದ್ದಾಗ ಹೆಂಗೆ ಬರ್ತಿದ್ರು ಅನ್ಬೇಡ. ಎಲ್ಲ ಪೂಜೆ ಮಾಡ್ತಾಯಿದ್ದಾರೆ. ನೀವೆಲ್ಲ ನೆನೆಸ್ಕೊಂಬಿಟ್ರೆ ನಿಜ ಮನ್ಸ್ಕೊಂಥರ ದುಃಖ ಆಗುತ್ತೆ, ಬೇಜಾರಾಗುತ್ತೆ. ನಮ್ಮ ತಾಯಿಗೆ 5 ಜನ ಮಕ್ಕಳು. ಅವರಷ್ಟು ಚೆನ್ನಾಗಿ ನೋಡ್ಕೊಂಡಿದ್ರು 5 ಜನ ಮಕ್ಕಳೂ. ಯಾವ ಥರ ಬೆಳೆಸಿದ್ದಾರೆ ಅಂತಂದರೆ ಆ ಮಕ್ಕಳು ಸಹ ಆ ತಾಯಿನ ಕೆಳಗಡೆ ಬೀಳ್ದಂಗೆ ನೋಡಿಕೊಂಡ್ರು. ನಿಜವಾಗ್ಲೂ ಅಷ್ಟು ಚೆನ್ನಾಗಿ ಆರೈಕೆ ಮಾಡಿ ಅಷ್ಟು ಚೆನ್ನಾಗಿ ನೋಡಿಕೊಂಡ್ರು. ಇನ್ನೂ ಬೇಕಾರಿದ್ದಿದ್ರೆ ನೋಡ್ಕೊಳ್ಳೋರು. ಆದರೆ ಆ ದೇವ್ರು ಬಿಡಲೇ ಇಲ್ಲ ಅವ್ರನ್ನ ಇನ್ನು ಭೂಮಿ ಮೇಲೆ. ಎಷ್ಟು ದಿನ ಇದ್ದರೂ ಅಷ್ಟು ಚೆನ್ನಾಗಿ ನೋಡ್ಕೊತಿದ್ರು.
ಬೆಳೆಯವು ಹಂಗೆ ಸೌದೆ ಕತ್ತಿತ್ತು ಬುದ್ಧಿಗೆ ಏನೇ ಅಷ್ಟಪ್ಪ ಇದು ಹಂಗಾಗವೆ ಅಂತ ಅಂದರೆ ಬೆಳೆ ಮಕ್ಕಳು ಹಂಗೆ